ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಅವಿ. ಇವತ್ತು ನಾವು ಕಾಯಿ ಹಾಲು, ಸೂಸ್ಲು ಮತ್ತು ಒತ್ತು ಶಾವಿಗೆಯನ್ನು ಮಾಡ್ತಾಯಿದ್ದೇವೆ. ಫಸ್ಟಿಗೆ ನಾವು ಕಾಯಿ ಹಾಲನ್ನು ಮಾಡ್ಕೊಳ್ಳಿಕ್ಕೆ ಒಂದು ತೆಂಗಿನಕಾಯನ್ನು ತಗೊಂಡು ಚೆನ್ನಾಗಿ ತುರಿದುಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಹುರಿಗಡಲೆ ಹಾಗೂ 3 ಏಲಕ್ಕಿಯನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ರುಬ್ಕೊಳ್ತಾ ಇದ್ದೇವೆ. ನೋಡಿ, ಈ ರೀತಿಯಾಗಿ ನುಣ್ಣಿಗೆ ರುಬ್ಕೊಂಡು ಇಟ್ಕೊಂಡಿದ್ದೇವೆ. ಅದಾದ ನಂತರ ಒಂದು ಪಾತ್ರೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ಒಂದು 1/4 ಲೀಟ್ರಷ್ಟು ನೀರು. ಈ ನೀರು ಕಾಯ್ತಾ ಇರುವಾಗಲೇ ಒಂದು 3 ಅಚ್ಚು ಬೆಲ್ಲವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ 3 ಅಚ್ಚು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ಸ್ವೀಟ್ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ನೋಡಿ. ಸೊ ಇಷ್ಟು ಸಾಕಾಗುತ್ತೆ. ಇದು ನಾವು ಮಾಡ್ತಾ ಇರೋದು 1 ಲೀಟ್ರಷ್ಟು ಕಾಯಿ ಹಾಲನ್ನು ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಬೇಕು. ಈ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗಲೇ ಕಾಯಿ ಏನು ನಾವು ರುಬ್ಬಿದ್ದೀವಲ್ಲ, ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನು ಚೆನ್ನಾಗಿ ಆ್ಯಡ್ ಮಾಡಿಕೊಂಡ್ರೆ 1 ಲೀಟ್ರ್ ನೀರಾಗದೆ ಸಾಕು. ಕಾಯಿ ಹಾಲು ಕೂಡ ರೆಡಿ ಆಗ್ತಾ ಇರುತ್ತೆ. ಅದು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಇದು ಕುದಿಯಲಿಕ್ಕೆ ರೆಡಿ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ನಾವು ಸೂಸಲನ್ನು ಮಾಡ್ಕೊಳ್ಳೋಣ. ಸೂಸಲು ಮಾಡ್ಕೊಳ್ಳಿಕ್ಕೆ 1 ಕಪ್ಪಷ್ಟು ಎಳ್ಳನ್ನು ತಗೊಂಡು ಹುರಿದುಕೊಳ್ತಾ ಇದ್ದೇನೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಎಳ್ಳನ್ನು. ಸೊ ಬಿಳಿ ಎಳ್ಳು ಚೆನ್ನಾಗಿ ಹುರಿದುಕೊಂಡ ನಂತರ 1 ಅಚ್ಚು ಬೆಲ್ಲವನ್ನು ಕೂಡ ತಗೊಂಡಿದ್ದೇವೆ. ಅದನ್ನು ಕೂಡ ಪೀಸ್ ಮಾಡ್ಕೊಂಡಿದ್ದೇವೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಪುಡಿ ಮಾಡ್ಕೊಂಡಿದ್ದೇವೆ. ಸೊ ಇದು ಕೂಡ ರೆಡಿಯಾಗಿದೆ. ಈಗ ಕಾಯಿ ಹಾಲು ಕೂಡ ಚೆನ್ನಾಗಿ ಕುದ್ದಿರೋದ್ರಿಂದ ಅದು ಕೂಡ ರೆಡಿಯಾಗಿದೆ. ಈಗ ನಾವು ಒತ್ತು ಶಾವಿಗೆ ಮಾಡ್ಕೊಳ್ಳಿಕ್ಕೆ 1 ಲೀಟರ್ ನೀರನ್ನು ಕಾಯಲಿಕ್ಕೆ ಇಡ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ. ಸೊ ನೀರು ಕಾಯ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ, ಈಗ ಇದನ್ನು ಕೊಂತ ಅಂತ ಹೇಳ್ತಾರೆ, ನೀವು ನೋಡ್ತಾ ಇರೋದು. ಸೊ ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ಅದಾದ ನಂತರ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಸೊ ಸೈಡಲ್ಲೆಲ್ಲ ಯಾವುದೇ ರೀತಿ ಗಲೀಜಿರಬಾರ್ದು, ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು. ನೋಡಿ, ಇದೆಲ್ಲ ರೆಡಿಯಾಗಿದೆ. ಸೊ ಅದಾದ ನಂತರ ಇವಾಗ ನೀರು ಕಾಯ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ ನಂತರ ಈಗ ನೀವು ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟಿದೆಯಲ್ಲ, ಇದನ್ನು ಮನೆಯಲ್ಲಿ ನಾವು 1 kg ಅಕ್ಕಿಯನ್ನು ತಗೊಂಡು ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದಿರ್ತೇವೆ. ಅದನ್ನು ಜರಡಿ ಮಾಡಿಕೊಂಡು ಈಗ ನೀರೇನು ಕುದೀತಾ ಇದೆಯಲ್ಲ, ಅದಕ್ಕೆ ನಾವು ಹಿಟ್ಟು ಎಷ್ಟು ಹಾಕ್ಕೊಳ್ತೀವಿ ಅಷ್ಟನ್ನು ನೋಡಿ ಸ್ವಲ್ಪ ಹಾಕ್ಕೊಳ್ಬೇಕು. ಮೊದಲಿಗೆ ಜಾಸ್ತಿನೇ ಕೂಡ ಹಾಕೋಬಾರ್ದು. ಈಗ ನಾನು 1 ಲೀಟ್ರ್ ನೀರಿಗೆ 3/4 kg ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅದು ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ. ಸೊ ನೀವು ನೋಡ್ಕೊಳ್ತಾ ಇರಬೇಕು, ತುಂಬ ತಿಕ್ನೆಸ್ಸು ಅಥವಾ ಇದಾಗಬಾರ್ದು, ಗಟ್ಟಿ ಆಗ್ತಾ ಹೋಗಬಾರ್ದು, ಮೀಡಿಯಮ್ ಆಗಿರಬೇಕು. ಅದು ಏನು ಮುದ್ದೆ ತುಂಬ ಚೆನ್ನಾಗಿ ತೆಳುವಾದ ರೀತಿಯಲ್ಲೇ ಇರಬೇಕು, ತುಂಬ ಗಟ್ಟಿಯಾಗಿ ಕೂಡ ಹೋಗಬಾರ್ದು. ಸೊ ಈ ರೀತಿ ಮುದ್ದೆ 5 ರಿಂದ 10 ನಿಮಿಷ, ಅಂದರೆ ಫಸ್ಟಿಗೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟಾದ ನಂತರ ಮುದ್ದೆ ಒನ್ಸುವಾಗ ಮೀಡಿಯಮ್ ಫ್ಲೇಮಲ್ಲೇ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾನೆ ಇರಬೇಕು. ಈಗ ನೀವು ಇದು ನೋಡ್ತಾ ಇದ್ದೀರ ಈ ಕೊಂತ ಈಗ ನಾನು ತೊಗೊಂಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಎಣ್ಣೆ ಹಚ್ಕೊಳ್ತಾ ಇದ್ದಾನೆ ಇದಕ್ಕೆ. ನೋಡಿ, ಅದಕ್ಕೆ ಎಣ್ಣೆ ಹಚ್ಕೊಂಡು, ಸೊ ಅದು ಒಳಗಡೆ ಏನಿದೆಯಲ್ಲ ಜರಡಿ ಆಕಾರದಲ್ಲಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಸೊ ಅದಕ್ಕೆಲ್ಲ ಎಣ್ಣೆ ಹಚ್ಚಿದ ನಂತರ ನೀವು ನೋಡ್ತಾ ಇರ್ಬೋದು, ನೋಡಿ ಅದು ಮಣೆ ಇದೆಯಲ್ಲ, ಆ ಮಣೆಗೂ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ಯಾಕೆಂದರೆ ಶಾವಿಗೆ ಎಲ್ಲ ಅಲ್ಲಿ ಅಂಟ್ಕೊಳ್ಬಾರ್ದು, ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ತಾ ಇದ್ದೇವೆ. ಈಗ ಅದು 5 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಮುದ್ದೆ ಆಕಾರದಲ್ಲಿ ಹೊತ್ಕೊಂಡು ಅದನ್ನು ಕೊಂತದೊಳಗಡೆ ಹಾಕ್ಕೊಳ್ಬೇಕು. ಈಗ ನೋಡಿ, ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಬಿಸಿಲೇ ಒತ್ತಬೇಕು. ಅದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಲೇಟ್ ಮಾಡಿದ್ರೆ ಅಂತ ಗಟ್ಟಿಯಾಗುತ್ತೆ ಮತ್ತು ಚೆನ್ನಾಗಿ ಬರೋದಿಲ್ಲ. ಸೊ ಬಿಸಿಯಲ್ಲೇ ಬೇಗ ಈ ರೀತಿ ಒತ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಇಷ್ಟಾದರೆ ಸಾಕು, ಬಿಸಿಯಾದ ಒತ್ತು ಶಾವಿಗೆ ಕೂಡ ರೆಡಿ ಆಗ್ತಾಯಿದೆ. ಸೊ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತೀವಿ, ಇಲ್ಲಾಂದರೆ ಒಂದು ದೊಡ್ಡದೊಂದು ಚಾಪೆ ಹಾಕಿ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ತೊಳೆದು ಹಾಸಿ ಅದ್ರ ಮೇಲೂ ಕೂಡ ಹಾಕ್ಕೊಳ್ಬೋದು. ಅಥವಾ ನಾವು ಇವಾಗ ಬೇಗ ತಿಂತೀವಿ ಅಂತಂದರೆ ತಟ್ಟೆಗೆ ಈ ರೀತಿ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ನಾನು ಈ ರೀತಿ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಕಾಯಿ ಹಾಲು ಮತ್ತು ಸೂಸ್ಲು 2 ಕೂಡ ರೆಡಿಯಾಗಿದೆ. ಅದರ ಜೊತೆಗೆ ಒಂದು ಪಲ್ಯವನ್ನು ಕೂಡ ಮಾಡಿದ್ದೇವೆ, ಪರಂಗಿಕಾಯಿ ಪಲ್ಯ. ಈ ಕಾಯಿ ಹಾಲು ಬಿಸಿ ಇರುವಾಗ ಹಾಕ್ಕೊಳ್ಬೇಡಿ, ಆರಿದ ನಂತರ ಬಿಸಿ ಶಾವಿಗೆಗೆ ಹಾಕೊಂಡು ಚೆನ್ನಾಗಿರುತ್ತೆ. ನೀವು ಕೂಡ ಈ ಪಲ್ಯ ಶಾವಿಗೆ ಜೊತೆಗೆ ಟ್ರೈ ಮಾಡಿ.